ಇತ್ತೀಚೆಗೆ ಅನಿವಾಸಿ ಭಾರತೀಯರು ಭಾರತದಲ್ಲಿ ಕೇವಲ 11 ವಾರಗಳಲ್ಲಿ $65 ಬಿಲಿಯನ್ ಹಣವನ್ನು ಠೇವಣಿ ಮಾಡಿದ್ದಾರೆ. ಇದರಿಂದ ಭಾರತವನ್ನು ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ. ತನ್ನ ಡಾಲರ್ ಸಂಗ್ರಹವನ್ನು ದಿನೇ ದಿನೇ ಏರಿಸ್ತಾ ಇದೆ. ಇದಕ್ಕಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಹೊಸ ಉಪಕ್ರಮವನ್ನು ಜಾರಿಗೊಳಿಸಿದೆ. ಅದು ಏನು ಅಂತ ನೋಡೋಣ. ನೋಡಿ, ಅನಿವಾಸಿ ಭಾರತೀಯರು ಕೇವಲ 11 ವಾರಗಳ ಅತ್ಯಲ್ಪ ಅವಧಿಯಲ್ಲಿ ತಮ್ಮ ವಿದೇಶಿ ಗಳಿಕೆಯಿಂದ, ಅಂದರೆ ಬೇರೆ ಬೇರೆ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಭಾರತೀಯರು ತಮ್ಮ ಅಲ್ಲಿ ಸಂಪಾದನೆ ಮಾಡಿದ್ದನ್ನು ಆ ಹಣದಿಂದ ಭಾರತದಲ್ಲಿ ಡಾಲರ್ ರೂಪದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸುಮಾರು 6,20,000 ಕೋಟಿ ರೂಪಾಯಿಗಳನ್ನು ಕೇವಲ 11 ವಾರಗಳಲ್ಲಿ ಭಾರತದಲ್ಲಿ ಜಮೆ ಮಾಡಿದ್ದಾರೆ. ಸೊ ಇದಕ್ಕಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಹೊಸ ವಿಧಾನನೂ ಕೂಡ ಅನುಸರಿಸಿತ್ತು. ಸೊ ಆ FCNRB ಎನ್ನುವಂಥ ಒಂದು ಖಾತೆಯಲ್ಲಿ ಠೇವಣಿಗಳ ರೂಪದಲ್ಲಿ ಭಾರತೀಯ ಬ್ಯಾಂಕ್ಗಳಲ್ಲಿ ಸುಭದ್ರವಾಗಿ ಈ ಡಾಲರ್ ಸಂಗ್ರಹ ಆಗ್ತಾ ಇದೆ. ಸೊ ಇದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಅನ್ನುವಂಥ ಒಂದು ಕುತೂಹಲಕರವಾದಂಥ ವಿಚಾರವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನೋಡಿ, ಹಾಗಾದರೆ ಈ ಹಣ ಎಲ್ಲ ಎಲ್ಲಿಗೆ ಹೋಯಿತು? ಹೀಗಿದ್ರೂ ರೂಪಾಯಿ ಮೌಲ್ಯ ಯಾಕೆ ಜಾಸ್ತಿ ಆಗಿದ್ದೇನು ಅಂತ ನೋಡ್ತಾ ಹೋಗೋಣ. ನೋಡಿ, ಸಾಮಾನ್ಯವಾಗಿ ನಮಗೆ ಯಾರಾದರೂ ಡಾಲರ್ ಕೊಟ್ಟರೆ ಏನು ಮಾಡ್ತೀವಿ? ಅದನ್ನು ಮಾರುಕಟ್ಟೆಯಲ್ಲಿ ಮಾರಿ ರೂಪಾಯಿಯನ್ನು ಪಡಿತೀವಿ. ಆಗ ಮಾರುಕಟ್ಟೆಯಲ್ಲಿ ಡಾಲರ್ ಜಾಸ್ತಿ ಆಗಿ ರೂಪಾಯಿ ಬೆಲೆ ಇರಲೇಬೇಕು. ಆದರೆ ಇಲ್ಲಿ ಆ ಥರ ಆಗಿಲ್ಲ. ಬ್ಯಾಂಕ್ಗಳಿಗೆ ಬಂದ ಆ ಎಲ್ಲ ಡಾಲರ್ಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೇರವಾಗಿ ತನ್ನ ದೊಡ್ಡ ಲಾಕರ್ನಲ್ಲಿ, ವಿದೇಶಿ ವಿನಿಮಯ ನಿಧಿಯಲ್ಲಿ ಅಲ್ಲಿ ಸಂಗ್ರಹ ಮಾಡ್ತಾ ಹೋಗುತ್ತೆ. ಆ ಹಣವನ್ನು ಮಾರುಕಟ್ಟೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೀಸ್ ಮಾಡಿಲ್ಲ. ಸೊ ಈ ಕಾರಣಕ್ಕಾಗಿ ರೂಪಾಯಿ ಬೆಲೆಯಲ್ಲಿ ಅಂಥ ವ್ಯತ್ಯಾಸ ಏನೂ ಆಗಿಲ್ಲ. ಹಾಗಾದರೆ ಇಷ್ಟೆಲ್ಲ ಡಾಲರ್ನ ಭಾರತ ಯಾಕೆ ಸಂಗ್ರಹಿಸ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಕುತೂಹಲಕರವಾದಂಥ ವಿಚಾರ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಪಾಯಿ ಬೆಲೆ ಹೆಚ್ಚಿಸಲಿಕ್ಕೆ ಈ ಕೆಲಸ ಮಾಡ್ತಾ ಇಲ್ಲ. ಬದಲಿಗೆ ದೇಶದ ಹಿತಾಸಕ್ತಿಗೋಸ್ಕರ ಒಂದು ದೊಡ್ಡ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದಕ್ಕೆ NRIಗಳು, ಅನಿವಾಸಿ ಭಾರತೀಯರು ಬಹಳ ದೊಡ್ಡ ಸಪೋರ್ಟನ್ನು, ಬೆಂಬಲವನ್ನು ನೀಡ್ತಾ ಇದ್ದಾರೆ. ಸೊ ನೋಡಿ, ಏನಾಗುತ್ತೆ, ಈ ರೀತಿಯಾಗಿ ಡಾಲರನ್ನು ಭಾರತ ಸಂಗ್ರಹಿಸೋದ್ರಿಂದ ನಾಳೆ ದಿನ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್ ಬೆಲೆ ವಿಪರೀತ ಜಾಸ್ತಿ ಆಯಿತು ಅಂತಂದರೆ, ದೇಶಕ್ಕೆ ಯಾವುದೇ ಒಂದು ಆರ್ಥಿಕ ಬಿಕ್ಕಟ್ಟು ಎದುರಿಗೆ ಬಂದರೆ ಬೇರೆ ದೇಶಗಳಿಗೆ ಕೊಡಲಿಕ್ಕೆ, ನಮಗೆ ಇಂಪೋರ್ಟ್ ಮಾಡಲಿಕ್ಕೆ ಡಾಲರ್ ಬೇಕಾಗುತ್ತೆ. ಆದರೆ ಆ ಡಾಲರ್ ನಮ್ಮಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಆ ಕಾರಣಕ್ಕೋಸ್ಕರ ಡಾಲರನ್ನು ಸಂಗ್ರಹಿಸಲಾಗ್ತಾ ಇದೆ. ಅನಿವಾಸಿ ಭಾರತೀಯರ ಸಪೋರ್ಟ್ ಇದಕ್ಕೆ ಸಿಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಜೂನ್ 8, 2026 ಈ ಒಂದು ವಿಶೇಷ ಯೋಜನೆಯನ್ನು ಜಾರಿಗೊಳಿಸಿತ್ತು. ಇದನ್ನು ಏನು ಹೇಳ್ತಾರೆ ಅಂದರೆ ಫಾರೆಕ್ಸ್ ಸ್ವ್ಯಾಪ್ ಸ್ಕೀಮ್ ಅಂತ. ಸೊ ಡಾಲರ್ ರೂಪಾಯಿ ವಿನಿಮಯ ಯೋಜನೆ ಅಂತ ಇದನ್ನು ಹೇಳ್ಬೋದು. ಸೊ ಹೀಗಾಗಿ ಇಷ್ಟೊಂದು ಹಣ ಇಲ್ಲಿಂದ, ನಾನು ಈಗಾಗಲೇ ಹೇಳಿದೆ, ಅನಿವಾಸಿ ಭಾರತೀಯರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈ FCNRB ಠೇವಣಿಗಳ ಮೂಲಕ ಹೊರದೇಶಗಳಲ್ಲಿ, ಈಗ ಅಮೇರಿಕಾ, ದುಬೈ, ಸಿಂಗಾಪುರ, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರುವ ಈ ಅನಿವಾಸಿ ಭಾರತೀಯರು ತಮ್ಮ ಬಳಿ ಇರುವ ಡಾಲರ್ಗಳನ್ನು ಭಾರತದ ಬ್ಯಾಂಕ್ಗಳಲ್ಲಿ ಠೇವಣಿ ಇಡ್ತಾ ಇದ್ದಾರೆ. ಅಂದರೆ ಹೊರದೇಶಗಳಲ್ಲಿ ನಮ್ಮವರೇ ಭಾರತದ ಬ್ಯಾಂಕ್ಗಳ ಮೇಲೆ, ಭಾರತದ ಆರ್ಥಿಕತೆಯ ಮೇಲೆ ಭವಿಷ್ಯ ಇಟ್ಟು ದೊಡ್ಡ ಪ್ರಮಾಣದಲ್ಲಿ ಡಾಲರ್ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ FCNR, ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಬ್ಯಾಂಕ್ ಡೆಪಾಸಿಟ್, ಅಂದರೆ ಅನಿವಾಸಿ ಭಾರತೀಯರು ಭಾರತೀಯ ಬ್ಯಾಂಕ್ಗಳಲ್ಲಿ ವಿದೇಶಿ ಕರೆನ್ಸಿಗಳು, ಉದಾಹರಣೆಗೆ ಡಾಲರ್, ಪೌಂಡ್, ಯೂರೋ ಇತ್ಯಾದಿ ಮೇಜರ್ ಪಾರ್ಟ್ ಡಾಲರ್ ಇರುತ್ತೆ. ಸೊ ಹಣವನ್ನು ಠೇವಣಿ ಇಡುವಂತಹ ಒಂದು ವಿಶೇಷ ಖಾತೆ ಅಥವಾ ವ್ಯವಸ್ಥೆಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿರುವಂಥದ್ದು. ಸೊ ಇದರ ಪ್ರಯೋಜನ ನಾನು ಈಗಾಗಲೇ ಹೇಳಿದೆ, ಭಾರತದ ಆರ್ಥಿಕತೆಗೆ ತುಂಬ ಹೆಲ್ಪ್ ಆಗುತ್ತೆ ಡಾಲರ್ ಸಂಗ್ರಹ ಜಾಸ್ತಿ ಆದರೆ. ಸೊ ಹಾಗಾದರೆ ಅನಿವಾಸಿ ಭಾರತೀಯರಿಗೆ ಅಲ್ಲಿ ಯಾರು ಡಾಲರ್ ಇಡ್ತಾರೆ ಅವ್ರಿಗೇನು ಪ್ರಯೋಜನ, ಅದು ನೋಡ್ತೀವಿ ನಾವು. ಠೇವಣಿ ಅವಧಿ ಮುಗಿದ ನಂತರ ಬ್ಯಾಂಕ್ ಹಣವನ್ನು ಹಿಂದಿರುಗಿಸಬೇಕಾಗುತ್ತೆ, ಡಾಲರ್ ರೂಪದಲ್ಲೇ ವಾಪಸ್ ಕೊಡಬೇಕಾಗುತ್ತೆ. ಸೊ ಈ ಯೋಜನೆ ಹಾಗಿದ್ರೆ ಯಾವಾಗ ಬಂತು ಅಂದರೆ 2013 ಆ್ಯಕ್ಚುಲಿ ಇತ್ತು. ಇದೇನು ತೀರಾ ಹೊಸೇನೂ ಅಲ್ಲ, ಆದರೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಈಗ ಕಾಣ್ತಾ ಇದೆ. 2013 ಈ ಯೋಜನೆ ಬಂದಾಗ ಆವಾಗ ಜಾಸ್ತಿ ಹಣ ಕಲೆಕ್ಷನ್ ಆಗಿರಲಿಲ್ಲ, ಕೇವಲ $26 ಬಿಲಿಯನ್ ಸಂಗ್ರಹ ಆಗಿತ್ತು. ಆದರೆ ಈ ಬಾರಿ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಆಗಿದೆ, $65 ಬಿಲಿಯನ್ ಹೆಚ್ಚು ಈಗಾಗಲೇ ಗುರಿ ಮೀರಿದ ಸಾಧನೆ ಸಿಕ್ಕಿದೆ. ಸೊ ಹೀಗಾಗಿ ಸೆಪ್ಟೆಂಬರ್ 30ಕ್ಕೆ ಮುಕ್ತಾಯ ಆಗಬೇಕಾಗಿದ್ದ ಈ FCNRB ಯೋಜನೆಯನ್ನು RBI ಮೊದಲೇ ಆಗಸ್ಟ್ 31, 2026ಕ್ಕೆ ಮುಕ್ತಾಯ ಮಾಡಿದೆ. ಸೊ ಅಂದರೆ ಅಭೂತಪೂರ್ವವಾದಂಥ ಯಶಸ್ಸನ್ನು ಈ ಯೋಜನೆ ದಾಖಲಿಸಿದೆ. ಸೊ ಜಾಗತಿಕ ಮಟ್ಟದಲ್ಲಿ ನಾನಾ ಆರ್ಥಿಕ ಸವಾಲುಗಳಿದ್ದರೂ ಕೂಡ ಭಾರತದ ಆರ್ಥಿಕ ಪರಿಸ್ಥಿತಿ ಬಹಳ ಸದೃಢವಾಗಿದೆ ಎಂಬುದಕ್ಕೆ ಈ ದೊಡ್ಡ ಪ್ರಮಾಣದ ವಿದೇಶಿ ಹಣದ ಸಂಗ್ರಹ, ಡಾಲರ್ ಸಂಗ್ರಹನೇ ಸಾಕ್ಷಿಯಾಗಿದೆ. ದೇಶದ ಅಂದರೆ ಎಮರ್ಜೆನ್ಸಿ ಟೈಮಿಗೆ ಇದನ್ನು ಯೂಸ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಅಂದರೆ ಈ ಹಣ ಕೆಲವೇ ದಿನಗಳಲ್ಲಿ ಖರ್ಚಾಗಿ ಹೋಗಲ್ಲ, ಹಲವು ವರ್ಷಗಳ ಕಾಲ ಬ್ಯಾಂಕಲ್ಲೇ ಇರುತ್ತೆ. ಸೊ
ಹಾಗಾದರೆ ಏನಾದರೂ ರಿಸ್ಕ್ ಇದೆಯಾ? ರಿಸ್ಕ್ ಅಂತದ್ದು ಏನಿಲ್ಲ. ಆದರೆ ಮುಂದೊಂದು ದಿನ ವಾಪಸ್ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅವರಿಗೆ ಆ ಡಾಲರ್ನ ಕೊಡಬೇಕಾಗತ್ತೆ. ಸೊ ವಾಪಸ್ ಕೇಳಿದಾಗ ಬಡ್ಡಿ ಸಮೇತ ಕೊಡಬೇಕಾಗುತ್ತೆ, ಡಾಲರ್ಲೇ ಕೊಡಬೇಕಾಗುತ್ತೆ. ಆದರೆ ಆ್ಯಸ್ ಆಫ್ ನೋ ಈ ರೀತಿಯ ಒಂದು ಸಂಗ್ರಹ ಇರೋದ್ರಿಂದ ಅನೇಕ ಅನುಕೂಲ ಆಗುತ್ತೆ. ದೇಶದ ಆರ್ಥಿಕತೆಯನ್ನು ಭದ್ರಪಡಿಸಲಿಕ್ಕೆ RBI ಡಾಲರ್ನ ಸಂಗ್ರಹಿಸಲಿಕ್ಕೆ ಇದೊಂದು ಎಮರ್ಜೆನ್ಸಿ ಫಂಡ್ ಆಗಿ ಕ್ರಿಯೇಟ್ ಆಗುತ್ತೆ. ಫಾರಿನ್ ಸ್ವಾಪ್ ಸ್ಕೀಮಲ್ಲಿ ವಿದೇಶಗಳಲ್ಲಿರುವ ಭಾರತೀಯರು ಅತಿ ಹೆಚ್ಚು ಈ ಸಾರಿ ಹೂಡಿಕೆ ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಇದಕ್ಕೆ ಕಾರಣಗಳು ಕೂಡ ಇದೆ. ಯಾಕಂದರೆ ಒಂದು, ವಿದೇಶಿ ವಿನಿಮಯ ಸೌಲಭ್ಯ ಸ್ಪೆಷಲ್ ಸ್ವಾಪ್ ಫೆಸಿಲಿಟಿಯನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿರುವಂಥದ್ದು. ಸೊ ಇದು ಲಾಭದಾಯಕ ವಿನಿಮಯ ವ್ಯವಸ್ಥೆ ಕೂಡ ಆಗಿದೆ. RBI ಜಾರಿಗೊಳಿಸಿದ ಈ ವಿಶೇಷ ಸ್ವಾಪ್, ಕರೆನ್ಸಿ ಸ್ವಾಪ್ ಸೌಲಭ್ಯದಿಂದಾಗಿ ಬ್ಯಾಂಕ್ಗಳು ಠೇವಣಿದಾರರಿಗೆ ಕರೆನ್ಸಿ ನಷ್ಟದ ಅಪಾಯ ಬಹಳ ಕಡಿಮೆ ಮಾಡಿಕೊಡುತ್ತೆ. ಸೊ ಎರಡನೇದಾಗಿ ಡಾಲರ್ಲೇ ವಾಪಸ್ ಕೊಡ್ತಾರೆ. ಈಗ ಯಾವುದೇ ಒಂದು ವಿದೇಶ ಹಣದಲ್ಲಿ ಉದಾಹರಣೆಗೆ ಡಾಲರ್ ಇನ್ವೆಸ್ಟ್ ಮಾಡ್ತಾರೋ ಅವಧಿ ಮುಗಿದ ನಂತರ ಅದೇ ಹಣವನ್ನು ಯಾವುದೇ ನಷ್ಟವಿಲ್ಲದೆ ಹಿಂದಿರುಗಿಸ್ತಾರೆ. ಜೊತೆಗೆ ರೂಪಾಯಿಯ ಕುಸಿತದ ಭೀತಿ ಇಲ್ಲಿ ಕಡಿಮೆ ಆಗುತ್ತೆ. ಯಾವತ್ತು ಡಾಲರ್ ಸಂಗ್ರಹ ಹೆಚ್ಚಿದ್ದಾಗ ರೂಪಾಯಿನ ನಿಭಾಯಿಸಲಿಕ್ಕೆ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಎರಡನೇದಾಗಿ ಹಣ ಡಾಲರ್ ರೂಪದಲ್ಲಿ ಇರೋದ್ರಿಂದ ರೂಪಾಯಿ ಮೌಲ್ಯ ಕಡಿಮೆ ಆದರೂ ಕೂಡ ಹೂಡಿಕೆ ಮಾಡಿದವರಿಗೆ ಯಾವುದೇ ಲಾಸ್ ಆಗಲ್ಲ. ಸೊ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಡಾಲರ್ ಇನ್ವೆಸ್ಟ್ ಮಾಡೋರಿಗೆ ಒಂದು ಆಕರ್ಷಕ ಬಡ್ಡಿ ದರವನ್ನು ಕೊಡುತ್ತೆ. ಸೊ ಜೊತೆಗೆ ಭಾವನಾತ್ಮಕ ನಂಟು, ನಮ್ಮ ದೇಶದ ಇಕಾನಮಿ ಮೇಲೆ ಭಾರತೀಯರು ಹೊಂದಿರುವಂತಹ ಒಂದು ವಿಶ್ವಾಸ, ಭಾರತೀಯ ಬ್ಯಾಂಕಿಂಗ್ ಮೇಲೆ ಇರತಕ್ಕಂಥ ವಿಶ್ವಾಸ, ಇದೆಲ್ಲ ಕೂಡ ಸಕಾರಾತ್ಮಕ ಇಂಪ್ಯಾಕ್ಟ್ ಆಗಿದೆ. ಭಾರತದ ಗ್ರೋತ್ ಸ್ಟೋರಿ ಅನಿವಾಸಿ ಭಾರತೀಯರನ್ನು ಆಕರ್ಷಿಸಿದೆ. ಸೊ ತೆರಿಗೆ ವಿನಾಯಿತಿಯನ್ನು ಕೂಡ ಇದರಲ್ಲಿ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಕಾರಣಗಳಿಗೋಸ್ಕರ ಅನಿವಾಸಿ ಭಾರತೀಯರು ಕೇವಲ 11 ವಾರಗಳ ಅತ್ಯಲ್ಪ ಅವಧಿಯಲ್ಲಿ ವಿದೇಶಿ ಗಳಿಕೆಯಿಂದ ಸುಮಾರು 6,20,000 ಕೋಟಿ ರೂಪಾಯಿಗಳನ್ನು ಭಾರತೀಯ ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, FCNRB ಠೇವಣಿಗಳ ರೂಪದಲ್ಲಿ. ಸೊ ಹಾಗಾಗಿ ಒಂದು ಕಡೆ ಭಾರತದ ಬ್ಯಾಂಕಿಂಗ್ ಕಳೆದ 1 ದಶಕದಿಂದ ಯಾವ ರೀತಿ ಡೆವಲಪ್ ಆಗಿದೆ, NPA ಯಾವ ರೀತಿಯಲ್ಲಿ ಕಡಿಮೆ ಆಗಿದೆ, ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಯಾವ ರೀತಿ ಲಾಭ ಗಳಿಸ್ತಾ ಇದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಇದೆಲ್ಲ ಸಕಾರಾತ್ಮಕ ಅಂಶಗಳಿಂದಾಗಿ ಭಾರತದ ಇವತ್ತು ಈ ರೂಪಾಯಿಯ ಮೌಲ್ಯವನ್ನು ಫೇಸ್ ಮಾಡಲಿಕ್ಕೆ, ಅಂದರೆ ರೂಪಾಯಿಯನ್ನು ಸದೃಢಗೊಳಿಸಲಿಕ್ಕೆ, ಜೊತೆಗೆ ಡಾಲರ್ನ ಸಂಗ್ರಹಿಸುವ ಮೂಲಕ ಸೊ ಯಾವುದೇ ಮುಂಬರುವ ವಿಪತ್ತನ್ನು ಎದುರಿಸುವಂತಹ ಕೆಪಾಸಿಟಿಯನ್ನು ಭಾರತ ವೃದ್ಧಿಸ್ಕೊಳ್ತಾ ಇದೆ ಅಂತ ಹೇಳಬೇಕು. ನಮಸ್ಕಾರ.